ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಸರಳ ಪರಿಹಾರಗಳನ್ನ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಬಂದರೆ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಹನುಮಂತನಿಗೆ ವಡಮಾಲವನ್ನು ತೊಗೊಂಡು ಹೋಗ್ತಾರೆ ಅಥವಾ ವಡಮಾಲವನ್ನು ಹಾಕಿರ್ತಾರೆ, ಇದರ ವಿಶೇಷತೆ ಏನು? ಯಾಕೆ ಹನುಮಂತನಿಗೆ ವಡಮಾಲ ಧಾರಣೆಯನ್ನು ಮಾಡ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದು ಪ್ರತಿಯೊಂದಕ್ಕೂ ಒಂದು ಪ್ರತೀತಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವೇನೇ ಮಾಡಬೇಕಾದ್ರೂ ಅದರ ಹಿನ್ನೆಲೆ ಬಹಳ ಅಂತರಂಗದಿಂದ ಕೂಡಿರುತ್ತೆ, ಬಹಳ ಆಳವಾಗಿರುತ್ತೆ. ಅದು ಏನಾದರೂ ನಾವು ಮಾಡ್ತೀವಿ ಅಂತಂದರೆ, ಈಗ ಒಂದೆರಡು ನಿಮಿಷದಲ್ಲಿ ನಾನು ಮಾತಾಡೋದೇ ಆದರೆ ಇನ್ನೇನೂ ಇಲ್ಲ, ದೊಡ್ಡವರು ಹೇಳಿದಾಗ ಪಾಲಿಸ್ಕೊಂಡು ಹೋಗೋಣ ಅನ್ನೋದು ಮನಸ್ಸಿಗೆ ಹಾಕ್ಕೊಂಡು ಕೆಲವರು ಮಾಡ್ತಾರೆ. ಕೆಲವರು ಪ್ರಶ್ನೆಗಳು ಮಾಡ್ತಾರೆ, ಒಳ್ಳೆಯದು ಕೂಡ. ಪ್ರಶ್ನೆಗಳು ಮಾಡಿ ಅದಕ್ಕೊಂದು ಆನ್ಸರ್ ಕಂಡುಕೊಂಡು ಹೋಗೋದು ಕೂಡ ಕರೆಕ್ಟ್ ಇದೆ. ಏನೋ ಸಮಜಾಯಿಸಿ ಕೊಟ್ಕೊಂಡು ಹಾಗೆ ಹೋಗೋದು ಅಲ್ಲ. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಕೊಟ್ಟು ಹೋಗುವಂಥಕ್ಕದ್ದು ಕೆಲವು ಬಾರಿ ಹೇಳುತ್ತವೆ. ಅದೊಂದಷ್ಟು ಸಬ್ಜೆಕ್ಟ್ ಕೂಡ ಬೇಕಾಗಿರತಕ್ಕಂಥದ್ದು, ಉದ್ದಾಗ್ತಕ್ಕಂಥದ್ದು. ಆದರೆ ನಾನು ಎಷ್ಟೋ ಸಲ ಇದನ್ನು ಹೇಳಿದ್ದೇನೆ. ಆದರೆ ಹನುಮನಿಗೆ ನೀವು ವಡಮಾಲಾ ಸೇವೆಯನ್ನು ಮಾಡ್ತೀನಿ ಅಂದರೆ ಬರೆದಿಟ್ಕೊಳ್ಳಿ. ವಡಮಾಲಾ ಸೇವೆಯನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಂತಂದರೆ, ಈ ಜನ ನೋಡಿ, ನೀವು ಸಣ್ಣದಾಗಿ ಗಮನಿಸ್ಬೇಕು. ನೀವು ಈ ಟ್ರಾಫಿಕ್ಕಲ್ಲಿ ನಿಲ್ಲಬೇಕಾದ್ರೆ ತುಂಬ ಧಾವಂತ ಇರುತ್ತೆ, ಬೇಗ 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 ಅಂತಿರ್ತಾರೆ. ಮತ್ತು ಎಲ್ಲಾದರೂ ಕೂಡ ಈ ಗೌರ್ಮೆಂಟ್ ಸಂಬಂಧಪಟ್ಟ ಕಚೇರಿಗಳಲ್ಲಿ ನಿಲ್ಲಬೇಕಾದ್ರೆ ಕೂಡ ತುಂಬ ಬೇಗ ಬೇಗ ಧಾವಂತ ಇರುತ್ತೆ. ಬ್ಯಾಂಕಲ್ಲಿ ನಿಲ್ಲಬೇಕಾದ್ರೆ ಧಾವಂತ ಇರ್ತವೆ. ಎಲ್ಲ ಕೂಡ ಅರ್ಜೆಂಟ್ 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 ಕಾಣ್ತಾ ಇರುತ್ತೆ. ದೇವಾಲಯ ಅಂತ ಬಂದರೆ, ದೇಗುಲ ಅಂತ ಬಂದರೆ 3 ಕಿಲೋಮೀಟರ್ 4 ಕ್ಯೂ ನಿಂತ್ಕೊಂಡಿರ್ತಾರೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ತಿರುಪತಿಗೆ ಹೋದರೂ ಸರಿಯೇ, ಮನೆ ವೈಕುಂಠ ಏಕಾದಶಿಗೂ ಅಷ್ಟೇ ನೀವು ನಿಂತ್ಕೊಂಡೇ ಇರುತ್ತಾರೆ. ಅಂದರೆ ಅಲ್ಲಿ ಇಲ್ಲದ ತಾಳ್ಮೆ ಇಲ್ಲಿ ಹೆಂಗೆ ಬಂತು? ಎಲ್ಲಿ ಬಂತು ನಿಮಗೆ? ಹೇಗೆ ಬಂತು ನಿಮಗೆ? 8 ತಾಸು 10 ತಾಸು ತಿರುಪತಿಗೆ ಹೋದರೆ ಅಷ್ಟೇನ? ಹೀಗೆಲ್ಲ ನಮಗಿರುತ್ತೆ ಅಂತಂದರೆ ಅದೊಂದು ದೈವಿಕ ಶಕ್ತಿ ಇದೆ ನಮಗೆ. ಅಂತಹ ದೈವಿಕ ಶಕ್ತಿ ನಮ್ಮ ಒಳಗಡೆ ಪ್ರವೇಶವಾದಾಗ ನಮಗೆ ಮುಂದೆ ಬರಬಹುದಾಗಿರತಕ್ಕಂಥ ದುರ್ಘಟನೆಗಳು, ದುಸ್ಥಿತಿಗಳು ದೂರವಾಗ್ತವೆ. ಒಂದು ವಡಮಾಲೆಗೆ ಬರ್ತೀನಿ ಈಗ ನಾನು. ಆ ವಡಮಾಲಾ ಸೇವೆ ಅಂತ ಏನಾದರೂ ನಾವು ಹನುಮನಿಗೆ ಮಾಡುತ್ತೀವಿ ಅಂತಂದರೆ ಬರೆದಿಟ್ಕೊಳ್ಳಿ, ಮನೆಯಲ್ಲಿ ಕಲಹಗಳ ನಿವಾರಣೆ ಆಗ್ತವೆ. ಮಕ್ಕಳಿಗೆ ಮುಂದೆ ಏನೋ ತೊಂದರೆ ಆಗುತ್ತೆ ಅಂತಂದರೆ, ಬಹುಶಃ ಈ ಕುಜರಾಹು ಅಂತ ಬರ್ತದಲ್ಲ, ಕುಜರಾಹು ಅಂತ ಬಂದಾಗ ದುರ್ಘಟನೆ ನಡೆಯುತ್ತೆ. ಅದನ್ನು ಎಷ್ಟು ವಿಶ್ಲೇಷಣೆ ಮಾಡಬಾರ್ದು, ಅಂತಹ ದುರ್ಘಟನೆ ಅದು. ಏನ ಕುಜರಾಹು ಸಂಧಿಕಾಲಗಳು ಬಂದಾಗ ದುರ್ಘಟನೆ ನಡೆದು ಬಿಡುತ್ತವೆ. ಅವೇನು ನಡೆಯಬಾರ್ದು ಅಂತಂದರೆ, ಹನುಮನಿಗೆ ಈ ಒಂದು ವಡಮಾಲಾ ಸೇವೆಯಿಂದ ಮಕ್ಕಳಲ್ಲಿ ಆ ಒಂದು ರಾಹು ದೋಷ ನಿವಾರಣೆ ಆಗ್ತಕ್ಕಂತಹದ್ದು ಕೂಡ, ಮನೆಯಲ್ಲಿ ದಾಂಪತ್ಯದ ಕಲಹಗಳು ನಿಲ್ಲೋ ಅಂಥದ್ದು ಕೂಡ, ಸುಖವಾಗಿ ಸುಗಮವಾಗಿ ನಮ್ಮ ಒಂದು ಸಂಸಾರದ ಆ ಒಂದು ದಾರಿಯಲ್ಲಿ ಇಷ್ಟು ಮಾತ್ರ ಸಂಸ್ಕಾರ ಅಳವಡಿಕೆ ಮಾಡಿಕೊಂಡ್ರೆ ಬಹು ಚೆನ್ನಾಗಿ ಬದುಕಿ ಬಾಳೋದಕ್ಕೆ ದಾರಿ ಇದೆ. ಒಂದೇ ಒಂದು ವಡಮಾಲ ಹನುಮನಿಗೆ ಹಾಕೋದ್ರಿ. ಖಂಡಿತವಾಗ್ಲೂ ಗುರುಗಳೇ, ಹನುಮನಿಗೆ ಈ ವಡಮಾಲ ಸೇವೆ ಮಾಡೋದ್ರಿಂದ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಹನುಮಂತನಿಗೆ ವಡಮಾಲ ಸೇವೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.